ಎಸ್ ನೋಡಿ, ಸಂಕ್ರಾಂತಿ ಬಳಿಕ ಏನಾದರೂ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ? ನಿಜವಾಗ್ಲೂ ಕೂಡ ಈ ಒಂದು ಕಾಂಗ್ರೆಸ್ ಪಡೆಯಲ್ಲಿ ಬದಲಾವಣೆ ಗಾಳಿ ಏನಾದರೂ ಬೀಸುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಾಯಕತ್ವ ಜಟಾಪಟಿ ನಡುವೆ ದೆಹಲಿಗೆ ಮತ್ತೆ ಇದೀಗ ದಂಡಯಾತ್ರೆ. ನವೆಂಬರ್ ಡಿಸೆಂಬರ್ ಕ್ರಾಂತಿ ಠುಸ್ಸಾಯಿತು. ಇದಾದ ನಂತರ ನಾಯಕರು ತಣ್ಣಗಾಗಿದ್ರು. ಇದೀಗ ಮತ್ತೆ ಹೈಕಮಾಂಡ್ ನಾಯಕರ ಭೇಟಿ ಮಾಡೋ ಲೆಕ್ಕಾಚಾರ ಎಲ್ಲವೂ ಕಾಣಿಸ್ತಾ ಇದೆ. ಇದರ ಮಧ್ಯೆ ಲಂಡನ್ ಪ್ರವಾಸ ಕೈಗೊಳ್ಳಲಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ವಿದೇಶಕ್ಕೆ ತೆರಳೋ ಮುನ್ನವೇ ಮಾತುಕತೆಗೆ ಬಂಡೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಸಂಪುಟ ಬದಲಾವಣೆ ದಾಳ ಉರುಳಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತೊಂದು ಕಡೆ ಪೂರ್ಣಾವಧಿ ಸಿಎಂ ಆಗಿ ಕಾರ್ಯವನ್ನ ನಿರ್ವಹಿಸಲು ಸಿಎಂ ಸಿದ್ದರಾಮಯ್ಯ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ಅಧಿಕಾರ ಹಂಚಿಕೆ ವಿಚಾರ ಮುಂದಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜಾತಕ ಪಕ್ಷಿಯಂತೆ ಕಾದು ಕುಳಿತಿರುವಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳು. ರಾಜ್ಯ ನಾಯಕರ ಅಂಗಳದಲ್ಲಿದ್ದಂತಹ ಕುರ್ಚಿ ಚೆಂಡು ದಿಲ್ಲಿಗೆ ಶಿಫ್ಟ್ ಆಗೋಯ್ತೀಗ. ರಾಜ್ಯ ಕಾಂಗ್ರೆಸ್ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಪೋರ್ಟ್ ಮಾಡುತ್ತಾ ಅಥವಾ ಇಲ್ವಾ? ಈ ಬಾರಿಯೂ ಕೂಡ ಫುಲ್ ಸ್ಟಾಪ್ ಹಾಕುತ್ತಾ ಅಥವಾ ಇಲ್ವಾ? ಈ ಬಾರಿಯೂ ಯಥಾಸ್ಥಿತಿ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ. ಮೊನ್ನೆಯಷ್ಟೇ ರಾಹುಲ್ ಗಾಂಧಿ ಅವರು ನಮ್ಮ ರಾಜ್ಯಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ 1-to-1 ಮಾತನಾಡಿದ್ರು. ಒಂದು ಅಥವಾ ಎರಡೆರಡು ನಿಮಿಷ. ಆ ಸಂದರ್ಭದಲ್ಲಿ ಆಲ್ಮೋಸ್ಟ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡಿತಾರೋ ಗೊತ್ತಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು, ಯಾವುದೇ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗಿಲ್ಲ, ಕೇವಲ ನಮ್ಮ ಪಕ್ಷಕ್ಕೋಸ್ಕರ ಎಲ್ಲವೂ ಕೂಡ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರಷ್ಟೇ. ನಾವು ಕೂಡ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಲಿಕ್ಕೆ ಅವರನ್ನ ವೆಲ್ಕಮ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಅದು ಬಿಟ್ಟು ಹೆಚ್ಚಾಗಿ ಏನಿಲ್ಲ ಅಂತ ಹೇಳಿ ಡಿಕೆ ಕೂಡ ಹೇಳಿದ್ರು. ಹಾಗಾಗಿ ಇದೀಗ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಸಂಕ್ರಾಂತಿ ಹಬ್ಬ ಆದ ನಂತರ ಕಮ್ ಟು ಡೆಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಏನಾದರೂ ಮತ್ತೊಮ್ಮೆ ಬದಲಾವಣೆ ಆಗುತ್ತಾ ಅನ್ನೋ ಚರ್ಚೆ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ಆಗ್ತಾ ಇದೆ, ಚಟುವಟಿಕೆಗಳು ಕೂಡ ನಡೀತಾ ಇದೆ. ನಾಳೆ ನಾಡಿದ್ದು ದೆಹಲಿ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಏಕಾಂಗಿಯಾಗಿ ಹೈಕಮಾಂಡ್ ಭೇಟಿಗೆ ಡಿಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ನಿಲುವಿನ ಮೇಲೆ ಕಾರ್ಯತಂತ್ರ ನಡೀತಾ ಇದೆಯಾ? ನಿರ್ಣಾಯಕ ಹಂತಕ್ಕೆ ಕೊಂಡೊಯ್ಯುವ ಲೆಕ್ಕಾಚಾರ ಆರಂಭ ಆಗಿದೆ. ಇಬ್ಬರನ್ನ ದೆಹಲಿಗೆ ಕರೆಸಿ ಮಾತನಾಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಆ ಭೇಟಿಗೂ ಮೊದಲು ಹೈಕಮಾಂಡ್ ಭೇಟಿಗೆ ಇದೀಗ ಡಿಕೆ ಸಜ್ಜಾಗಿದ್ದಾರೆ. ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ಮಾತನಾಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಮೊನ್ನೆ ರಾಹುಲ್ ಗಾಂಧಿ ಅವರು ಬಂದಿರುವಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಮ್ ಟು ಡೆಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಹಬ್ಬ ಆದ ನಂತರ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಆಲ್ಮೋಸ್ಟ್ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗಬಹುದು ಅಥವಾ ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಸಂಕ್ರಾಂತಿ ಆದ ನಂತರ ಆಲ್ಮೋಸ್ಟ್ ಇದೆಲ್ಲವೂ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನಾಡಿದ್ದು ದೆಹಲಿ ಪ್ರವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬೇರೆ ಹೊರಟಿದ್ದಾರೆ. ಏಕಾಂಗಿಯಾಗಿ ಹೈಕಮಾಂಡ್ ಭೇಟಿಗೆ ಡಿಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಹಾಗಾಗಿ ಏಕಾಂಗಿಯಾಗಿ ಏನಾದರೂ ಭೇಟಿ ಮಾಡಿ ಏನು ಚರ್ಚೆ ಮಾಡಬಹುದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಬಣ ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಈಗ ಒಂದು ಕಡೆ ಡಿಕೆ ಅಲರ್ಟ್ ಆಗಿದ್ದಾರೆ, ಅವರ ಬಣದವರು ಅಲರ್ಟ್ ಆಗಿ ಹೇಗಾದ್ರೂ ಮಾಡಿ ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿ ಏನೆಲ್ಲಾ ಸರ್ಕಸ್ಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಬಣದವರು ಕೂಡ ಸುಮ್ಮನೆ ಕೂತಿಲ್ಲ. ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಅವರು ನಾಯಕತ್ವ ಬದಲಾವಣೆ ವಿಚಾರ ಬಿಟ್ಟು ಸಂಪುಟ ಪುನರ್ರಚನೆ ವಿಚಾರ ಏನಿದೆ ಇದ್ರ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಆಗೋದಿಲ್ಲ, ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಅದು ಫೈನಲ್ಲು, ಅದೇನೇ ಇರಲಿ, ಕನಿಷ್ಠ ಪಕ್ಷ 5 ವರ್ಷ ನಾನೇ ಮುಂದುವರಿತೀನಿ ಅನ್ನುವಂಥ ಹೇಳಿಕೆ ಕೊಡೋದು ಅಥವಾ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡೋದು, ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ನಮ್ಮ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಬಹುಮುಖ್ಯವಾಗಿ ಸಂಕ್ರಾಂತಿ ಹಬ್ಬ ಆದ ನಂತರ, ಅಂದ್ರೆ ಇವತ್ತು ಸಂಕ್ರಾಂತಿ ಹಬ್ಬ, ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮುಂಬರುವಂತಹ ದಿನಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಹಾಗಾಗಿ ಎಲ್ಲಾ ಚುನಾವಣೆಗಳನ್ನ ಗಮನದಲ್ಲಿ ಇಟ್ಕೊಂಡು ಏನಾದ್ರೂ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಿದ್ದರಾಮಯ್ಯ ಅವರೇ ಏನಾದ್ರೂ ಮುಂದುವರಿತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಂಗಲ್ ಆಗಿ ಏಕಾಂಗಿಯಾಗಿ ನಾನು ಹೈಕಮಾಂಡ್ಗೆ ಭೇಟಿ ಮಾಡ್ತೀನಿ ಅಂತ ಹೇಳಿ ನಾಳೆ ಹೊರಟಿದ್ದಾರೆ. ಹಾಗಾಗಿ ಅಲ್ಲಿ ಹೋಗಿ ಯಾರ ಜೊತೆ ಚರ್ಚೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ.
ಇನ್ನು ಇದೇ ವಿಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಅವರು ಕರೆದುಕೊಬಹುದು, ಕರ್ಕೊಂಡು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಬಟ್ ಏನ್ ಚರ್ಚೆ ಮಾಡ್ತಾರೆ ಅನ್ನೋದೇ ಕುತೂಹಲ. ಹಾಗಾಗಿ ಇದೀಗ ಮೊನ್ನೆ ರಾಹುಲ್ ಗಾಂಧಿ ಅವರು ಬಂದು ಕಮ್ ಟು ಡೆಲ್ಲಿ ಅಂತ ಹೇಳಿದ್ದಾರೆ, ಡೋಂಟ್ ವರಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ. ಮತ್ತೊಂದು ಕಡೆ ಸಂಕ್ರಾಂತಿ ಆದ ನಂತರ ಡೆಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೆಲ್ಲದರ ನಡುವೆ ನಿಜವಾಗ್ಲೂ ಕೂಡ ಸಂಕ್ರಾಂತಿ ಹಬ್ಬ ಆದ ನಂತರ ಯಾರಿಗೆ ಸಿಹಿ ಸುದ್ದಿ ಕೊಡಬಹುದು, ಯಾರಿಗೆ ಕಹಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಒಂದು ಕಡೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೇಳಿ ಏನೆಲ್ಲಾ ಕೆಲಸಗಳನ್ನ ಮಾಡಿದ್ದೀನಿ, ಪಕ್ಷಕ್ಕೋಸ್ಕರ ಕಸ ಗುಡಿಸಿದ್ದೀನಿ, ಇಷ್ಟು ವರ್ಷ ನಾನು ಬೇರೆಯವ್ರ ಹತ್ರ ಒದೆ ತಿಂದಿದ್ದೀನಿ, ಬಹಳಷ್ಟು ಕಷ್ಟಪಟ್ಟು ಈ ಒಂದು ಪಕ್ಷವನ್ನ ಸಂಘಟನೆ ಮಾಡಿದ್ದೀನಿ ಅಂತ ಹೇಳಿ ಡಿ ಕೆ ಪ್ರತಿ ಬಾರಿ ಹೇಳ್ತಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಮೇಲೆ ಭರವಸೆ ಇದೆ ಅಂತ ಹೇಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ನೋಡ್ತಾ ಇದೀವಿ ಮೊನ್ನೆ ರಾಹುಲ್ ಗಾಂಧಿ ಅವರು ನಮ್ಮ ರಾಜ್ಯಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಡೋಂಟ್ ವರಿ ಕಮ್ ಟು ಡೆಲ್ಲಿ ಅಂತ ಹೇಳಿ ಡಿಸಿಎಂ ಡಿ ಕೆ ಅವರಿಗೆ ಹೇಳಿರುವಂಥದ್ದು. ಮತ್ತೊಂದು ಕಡೆ ಅದಾದ ನಂತರ ಸಂಕ್ರಾಂತಿ ಹಬ್ಬ ಆದ ನಂತರ ಅಂದ್ರೆ ನಾಳೆ ಅಥವಾ ನಾಡಿದ್ದು ಬಂದು ಮಾತನಾಡಿ ಅಂತ ಹೇಳಿ ಒಂದು ಕಡೆ ಹಿಂಟನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ನಿಜವಾಗ್ಲೂ ಕೂಡ ಈ ಹಬ್ಬ ಸಂಕ್ರಾಂತಿ ಹಬ್ಬ ಆದ ನಂತರ ಯಾರಿಗೆ ಇಲ್ಲಿ ಸಿಹಿ ಕೊಡಬಹುದು, ಯಾರಿಗೆ ಕಹಿ ಸುದ್ದಿ ಕೊಡಬಹುದು ಅಂತ ಹೇಳಿ? ರೋಶಿನಿ, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಗೊಂದಲದ ಗೂಡಾಗಿ ಕೂಡ ಪರಿಣಮಿಸಿರ್ತಕ್ಕಂಥದ್ದು. ಆ ಒಂದು ಗೊಂದಲದ ಗೂಡು ಈಗ ದೆಹಲಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರ ಬಳಿ ಚರ್ಚೆ ನಡೆಸಿದ ಬಳಿಕವೇ ಕೆಲವೊಂದಿಷ್ಟು ಗೊಂದಲ ನಿವಾರಣೆ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂತಂದರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎರಡೂ ಬಣಗಳ ನಡುವಿನ ವಾಕ್ ಸಮರ ಉಲ್ಬಣ ಆಗಿತ್ತು. ಆದರೆ ಇಲ್ಲಿ ಒಂದಿಷ್ಟು ಈ ಒಂದು ಏನು ವಾಗ್ಬಾಣ ಏನು ನಡೀತಾ ಇದೆ, ಇದಕ್ಕೆ ಒಂದಿಷ್ಟು ಫುಲ್ ಸ್ಟಾಪ್ ನೀಡುವಂತಹ ಪ್ರಯತ್ನವನ್ನ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಲವು ಬಾರಿ ವಾರ್ನಿಂಗ್ ಅನ್ನ ಕೊಟ್ಟರು ಸಹಿತ ಇದು ನಿಲ್ತಾ ಇಲ್ಲ. ಹಾಗಾಗಿ ನೇರವಾಗಿ ಇಲ್ಲಿ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಬಳಿಯೇ ಈ ಬಗ್ಗೆ ಒಂದು ನಿರ್ಧಾರ ಆಗುವಂತಹ ಎಲ್ಲ ಒಂದು ಚಾನ್ಸಸ್ ಕೂಡ ಇರ್ತಕ್ಕಂಥದ್ದು. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಸಿಎಂ ಮತ್ತೆ ಡಿಸಿಎಂ ಇಬ್ಬರಿಗೂ ಸಹಿತ ದೆಹಲಿಗೆ ಬನ್ನಿ ಮಾತನಾಡೋಣ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ರಾಹುಲ್ ಗಾಂಧಿ ಅವರು ಇಬ್ಬರು ನಾಯಕರಿಗೆ ಕೂಡ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ದೆಹಲಿಗೀಗ ಸಂಕ್ರಾಂತಿ ಹಬ್ಬದ ಬಳಿಕ ಕೆಲವೊಂದಿಷ್ಟು ಗೊಂದಲದ ಗೂಡು ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಸಿಎಂ ಮತ್ತೆ ಡಿಸಿಎಂ ಇಬ್ಬರೂ ನಾಯಕರನ್ನ ಕರೆಸಿಕೊಂಡು ಕೆಲವೊಂದಿಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಏನು ನಾಯಕತ್ವ ಬದಲಾವಣೆ ಏನಿದೆ ಈ ಒಂದು ವಿಚಾರಕ್ಕೆ ಒಂದಿಷ್ಟು ಕ್ಲಾರಿಟಿ ಕೊಡುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಸಹಿತ ಸಂಕ್ರಾಂತಿ ಹಬ್ಬದ ಬಳಿಕ ಅಂದ್ರೆ ನಾಳೆನೆ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಏನು ಈಗಾಗಲೇ ಒಂದು ಚುನಾವಣಾ ವೀಕ್ಷಕರಾಗಿ ಕೂಡ ಅವರು ನೇಮಕ ಆಗಿರ್ತಕ್ಕಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ದೆಹಲಿಗೆ ಕೂಡ ಹೋಗಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಈ ತಮ್ಮ ಒಂದು ವಾದ ಏನಿದೆ, ತಮ್ಮ ಒಂದು ಬೇಡಿಕೆ ಏನಿದೆ ಅದನ್ನ ಸಮಗ್ರವಾಗಿ ಚರ್ಚೆ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಅದರ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಭೇಟಿಗೆ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ತಮ್ಮದೇ ಆಗಿರ್ತಕ್ಕಂಥ ವಾದವನ್ನ ರಾಹುಲ್ ಗಾಂಧಿ ಅವರ ಬಳಿ ಹಂಚ್ಕೋಬೇಕು, ಸಂಕ್ರಾಂತಿ ಹಬ್ಬದ ಬಳಿಕ ಒಂದು ಸಿಹಿ ಸುದ್ದಿ ತೆಗೆದುಕೊಂಡು ಬರಬೇಕು ಅನ್ನುವಂತಹ ತಂತ್ರಗಾರಿಕೆಯಲ್ಲಿ ಇದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯವರು ಸಹಿತ ಅವ್ರಿಗೂ ಸಹಿತ ದೆಹಲಿಗೆ ಬನ್ನಿ ಅನ್ನುವಂಥದ್ದು ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯವರು ದೆಹಲಿಗೆ ಹೋಗುವಂತಹ ಸಮಯವನ್ನು ಕೂಡ ಇನ್ನೂ ಕೂಡ ನಿಗದಿಯಾಗಿಲ್ಲ. ಅವರು ಸಹಿತ ಒಂದಿಷ್ಟು ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಮುಂದಿಟ್ಟಿದ್ದಾರೆ. ಈ ಮುಖಾಂತರ ಪೂರ್ಣಾವಧಿ ಸಿಎಂ ನಾನೇ ಅನ್ನುವಂಥ ಹೊಸ ದಾಳವನ್ನು ಕೂಡ ಉರುಳಿಸಿರ್ತಕ್ಕಂಥದ್ದು. ಆ ಒಂದು ಹೊಸ ದಾಳ ಯಾವ ರೀತಿಯಾಗಿ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯವರ ಬಣದವರು ಸಹಿತ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಯಾವುದೇ ರೀತಿ ಬದಲಾವಣೆ ಅಂತಕ್ಕಂಥದ್ದಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ನಾಯಕರು ಇಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಸುದ್ದಿ ಸಿಗುತ್ತೆ, ಆ ಒಂದು ನಂಬಿಕೆ ನಮ್ಮಲ್ಲಿದೆ ಅನ್ನುವಂಥದ್ದನ್ನ ಹಲವು ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಕುಣಿಗಲ್ ರಂಗನಾಥ್ ಅವರಾಗಿರ್ಬೋದು, ಬಸವರಾಜ್ ಶಿವಗಂಗಾ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಹಲವು ಏನು ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡಿ ಕೆ ಸುರೇಶ್ ಅವರು ಕೂಡ ಒಂದು ಎಕ್ಸ್ ಖಾತೆ ಮುಖಾಂತರ ಒಂದ್ ಕಡೆ ಟ್ವೀಟ್ ಕೂಡ ಮಾಡ್ತಾ ಇದ್ದಾರೆ, ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಯತ್ನ ಫಲ ಕೊಡದೇ ಇದ್ರು ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನುವಂಥದ್ದು ಆಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅವ್ರದೇ ಆಗಿರ್ತಕ್ಕಂಥ ಪೋಸ್ಟ್ ಹಂಚಿಕೊಳ್ಳುವ ಮುಖಾಂತರ ಸಂಕ್ರಾಂತಿ ಹಬ್ಬದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸಿಹಿ ಸುದ್ದಿ ಸಿಗುತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯವರ ಅವರಿಗೂ ಕೂಡ ಸಿಹಿ ಸುದ್ದಿ ಸಿಗುತ್ತಾ, ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಚರ್ಚೆ ಕೂಡ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸಂಕ್ರಾಂತಿ ಹಬ್ಬದ ಬಳಿಕ ಅದರಲ್ಲೂ ಸಹಿತ ದೆಹಲಿಯ ದಂಡಯಾತ್ರೆ ಬಳಿಕ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ರೋಶಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ, ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಇನ್ನೇನು ಮುಂದಿನ ದಿನಗಳಲ್ಲಿ ಫೈನಲಿ ಸಂಕ್ರಾಂತಿ ಹಬ್ಬ ಆದ ನಂತರ ಬಹುಶಃ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಸಿಗಬಹುದು.